ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ, ಆದರ್ಶ ವಿದ್ಯಾಲಯ ಹಾಗೂ ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಗಳಿಗೆ ಇಲ್ಲಿ ಉಪಯುಕ್ತವಾಗಬಹುದಾದಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಇಂಗ್ಲೀಷ್ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡೋಣ. ಇಲ್ಲಿ ಮೊದಲನೇದಾಗಿ ನೋಡ್ತಾ ಹೋಗ್ಬೋದು. ಇನ್ ಗೋಲ್ ಗುಂಬಜ್ ವಿ ಲಿಸನ್ ದ ಸೌಂಡ್ ಆಫ್ ಎಕೋಸ್ 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 ಅಂತ ಇದೆ. ಇಲ್ಲಿ ಆಪ್ಷನ್ಸ್ಗಳು ನೋಡಿದಾಗ ಇಲ್ಲಿ ಎಕೋ ಅನ್ನುವಂಥ ಒಂದು ಏನು ಸ್ಪೆಲ್ಲಿಂಗ್ ಇದೆಯಲ್ಲ ಅದನ್ನು ನೋಡ್ತಾ ಹೋದರೆ ಇಲ್ಲಿ ನೋಡ್ಬೋದು ಎಕೋಸ್ ಇದೆಯಲ್ಲ ECHOES ಎನ್ನುವಂತಹ ಒಂದು ಸ್ಪೆಲ್ಲಿಂಗ್ ಇದರಲ್ಲಿ ಆ ಸೌಂಡ್ ಧ್ವನಿ ಬರುತ್ತದೆ. ಸೊ ಇಲ್ಲಿ ಸಿ ಆನ್ಸರ್ ಆಗುತ್ತದೆ. ಪ್ಲೇ ಮೀ ವಿಲ್ ವಿತ್ ಯು ರೀಅರೇಂಜ್ ದ ಸೆಂಟೆನ್ಸ್. ಪ್ಲೇ ಮೀ ವಿಲ್ ಯು ವಿತ್ ಯು ವಿಲ್ ಯು ವಿತ್ ದ ಪ್ಲೇ ಮೀ ವಿತ್ ವಿಲ್ ಯು ಪ್ಲೇ ವಿತ್ ಮೀ. ಇಲ್ಲಿ ರೀಅರೇಂಜ್ ದ ಸೆಂಟೆನ್ಸ್ ಅಂತ ಹೇಳಿದರೆ ಮೊದಲಿಗೆ ಹೆಲ್ಪಿಂಗ್ ವರ್ಬ್ ಬರ್ತದೆ, ನೆಕ್ಸ್ಟು ಇಲ್ಲಿ ನೌನ್ ಆರ್ ಪ್ರೊನೌನ್ ಬರ್ತದೆ, ನೆಕ್ಸ್ಟ್ ವರ್ಬ್, ನೆಕ್ಸ್ಟ್ ಆಬ್ಜೆಕ್ಟ್. ಸೊ ಇಲ್ಲಿ ವಿಲ್ ಯು ಪ್ಲೇ ವಿತ್ ಮೀ ಅನ್ನುವಂತಹ ಒಂದು ಆನ್ಸರ್ ಆಗುತ್ತದೆ. ನೆಕ್ಸ್ಟು ದ ಅರ್ಲಿ ಬರ್ಡ್ ಕ್ಯಾಚಸ್ ದ ವಾರ್ಮ್. ಮೀನಿಂಗ್ ಆಫ್ ದಿಸ್ ಸೆಂಟೆನ್ಸ್ ಈಸ್ ಫಸ್ಟ್ ಕಮ್ ಫಸ್ಟ್ ಈಟ್, ಫಸ್ಟ್ ಕಮ್ ಫಸ್ಟ್ ಸರ್ವ್ಡ್, ಫಸ್ಟ್ ಕಮ್ ಫಸ್ಟ್ ಅಟ್ಯಾಕ್, ಫಸ್ಟ್ ಅರೈವಲ್ ಹ್ಯಾಸ್ ದ ಬೆಸ್ಟ್ ಚಾನ್ಸ್. ಇದು ಸರಿಯಾದ ಆನ್ಸರ್ ಆಗುತ್ತದೆ. ಫಸ್ಟ್ ಅರೈವಲ್ ಹ್ಯಾಸ್ ದ ಬೆಸ್ಟ್ ಚಾನ್ಸ್. ರೈಟ್ ದ ಮಿಸ್ಸಿಂಗ್ ಲೆಟರ್ಸ್. ಇಲ್ಲಿ ನೋಡ್ಬೋದು ಎರಡು ಅಕ್ಷರಗಳು ಮಿಸ್ ಆಗಿರ್ತಾವೆ. ಇಲ್ಲಿ ನೋಡ್ತಾ ಹೋದರೆ ಇಲ್ಲಿ HABIT, ಇಲ್ಲಿ ಹ್ಯಾಬಿಟ್ ನೋಡ್ಬೋದು. ಇಲ್ಲಿ ಎ ಮತ್ತು ಐ ಮಿಸ್ ಆಗಿರ್ತದೆ. ಹಾಗಾಗಿ ಇಲ್ಲಿ ಆನ್ಸರ್ ಯಾವುದಾಗುತ್ತೆ ಅಂದರೆ ಎ ಆಪ್ಷನ್ ಆಗುತ್ತದೆ. ಪಿಕ್ ಔಟ್ ದ ವರ್ಡ್ ವಿಚ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್. ಬಸ್, ಕಾರ್, ಬೋಟ್, ಟ್ರಕ್. ಇದು ಬೋಟ್ ಆಗುತ್ತದೆ. ಇವು ಎಲ್ಲವೂ ಕೂಡ ರಸ್ತೆ ಸಾರಿಗೆ. ಇದು ಒಂದು ಜಲ ಸಾರಿಗೆ ಸಂಬಂಧಪಟ್ಟಂತಹ ವಾಹನ. ಪಾಸ್ಟ್ ಟೆನ್ಸ್ ಆಫ್ ಸಿಟ್ ಈಸ್ ಸ್ಯಾಟ್, ಸ್ಟ್ಯಾಂಡ್, ಸಿಟ್ಟಿಂಗ್, ಸ್ಟುಡ್. ಇಲ್ಲಿ ಸಿಟ್ ಸ್ಯಾಟ್ ಆಗುತ್ತದೆ, ಪಾಸ್ಟ್ ಟೆನ್ಸ್ ವರ್ಬ್. ದ ಶಾರ್ಟ್ ಫಾರ್ಮ್ ಆಫ್ ವಿಲ್ ಹ್ಯಾವ್ ಈಸ್ ವಿಲ್ ಹ್ಯಾವ್ ಅಂತಿದೆ. ಇಲ್ಲಿ ಆನ್ಸರ್ ನೋಡ್ತಾ ಹೋದರೆ ನೋಡ್ಬೋದು. ಇಲ್ಲಿ ಶಾರ್ಟ್ ಫಾರ್ಮ್ ಆಫ್ ವಿಲ್ ಹ್ಯಾವ್ ಅಂತ ಹೇಳಿದ್ದಾರೆ ಅವರು. ಹಾಗಾಗಿ ಇಲ್ಲಿ ಎ ಆಪ್ಷನ್ ಇಲ್ಲ, ಬಿ ಇಲ್ಲ, ನೆಕ್ಸ್ಟು ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ನೆಕ್ಸ್ಟು ದ ಅಪೋಸಿಟ್ ವರ್ಡ್ ಆಫ್ ಸ್ಟ್ರಾಂಗ್ ಈಸ್ ವೀಕ್, ನಾನ್ ಸ್ಟ್ರಾಂಗ್, ವೀಕ್, ಅನ್ಸ್ಟ್ರಾಂಗ್ ಅಂತಿದೆ. ಸ್ಟ್ರಾಂಗ್ದ ವಿರುದ್ಧಾರ್ಥಕ ಪದ ವೀಕ್ ಆಗುತ್ತದೆ. ಸಿನಾನಿಮ್ ಆಫ್ ಲೇಡಿ, ಇದೊಂದು ಸಮಾನಾರ್ಥಕ ಪದ ಲೇಡಿ. ಮೆನ್, ಜೆಂಟ್, ಮೇಲ್, ವುಮನ್ ಅಂತಿದೆ. ಆನ್ಸರು ವುಮನ್ ಆಗುತ್ತದೆ. ಲೇಡಿ ಇದರ ಸಮಾನಾರ್ಥಕ ಪದ. ಡೋಂಟ್ ಟಯರ್ಡ್ ಆ್ಯಂಡ್ ಸ್ಟಾಪ್ ದ್ಯಾಟ್ ವೇ. ದ ವರ್ಡ್ ದ್ಯಾಟ್ ರೈಮ್ಸ್ ವಿತ್ ವೇ ಈಸ್. ಇಲ್ಲಿರುವಂತಹ ವೇ ಎನ್ನುವಂತಹ ಪದದ ಒಂದು ರೈಮಿಂಗ್ ವರ್ಡ್ ಯಾವುದಾಗುತ್ತೆ ಇಲ್ಲಿ ನೋಡ್ಬೋದು. ಹೇ, ಹೈ, ಡೇ, ವೈ ಅಂತಿದೆ. ಇಲ್ಲಿ ಡೇ ಆಗುತ್ತದೆ. ಸಿ ಆನ್ಸರ್. ನೆಕ್ಸ್ಟು ದ ವರ್ಡ್ ವಿಚ್ ಹ್ಯಾಸ್ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್. ವುಡಂಟ್ ಅಂತಿದೆ. 4 ಆಪ್ಷನ್ಸ್ ನೋಡಿದಾಗ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ, ವುಡಂಟ್. ನೆಕ್ಸ್ಟು ಐ ಹ್ಯಾವ್ ನೋ ಲೈಫ್ ಬಟ್ ಐ ಕ್ಯಾನ್ ಡೈ, ವಾಟ್ ಆಮ್ ಐ. ಎ ರೇಡಿಯೋ, ಎ ಕ್ಲಾಕ್, ಎ ರೋಬೋಟ್, ಎ ಟೆಲಿಫೋನ್ ಅಂತಿದೆ. ಆನ್ಸರು ಎ ಕ್ಲಾಕ್ ಆಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ಕಾಮಿಕ್, ಕಾಮಿಡಿ, ಕಮಾಂಡ್, ಕಂಫರ್ಟ್ ಅಂತಿದೆ. ರೀಅರೇಂಜ್ ದ ವರ್ಡ್ಸ್ ಆ್ಯಸ್ ಇನ್ ಡಿಕ್ಷನರಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು ಮೊದಲಿಗೆ COMI ಇದೆ, COME ಇದೆ. ಸೊ ಇಲ್ಲಿ ME ಅನ್ನೋದು ಮೊದಲು ಬರುತ್ತೆ, 2. ಅದು ಆದಮೇಲೆ COMF ಇದೆ. ಸೊ ಇಲ್ಲಿ 4. ಅದು ಆದಮೇಲೆ 1, ಆಮೇಲೆ 3. 2, 4, 1, 3. ಸೊ ಇಲ್ಲಿ ಆನ್ಸರ್ ನೋಡಿದರೆ ಸಿ ಆಪ್ಷನ್ ಆಗುತ್ತದೆ. ದೇರ್ ಆರ್ ಕಾನ್ಸೋನೆಂಟ್ಸ್ ಇನ್ ಇಂಗ್ಲೀಷ್ ಗ್ರಾಮರ್. ಎಷ್ಟು ಕಾನ್ಸೋನೆಂಟ್ಸ್ ಇವೆ ಹಾಗಾದರೆ 21 ಇವೆ. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಒಂದು ವೇಳೆ ಓವೆಲ್ಸ್ ಕೊಟ್ಟಿದ್ರು ಅಂದರೆ 5 ಆಗ್ತೈತೆ. ಇಫ್ ಯು ಕಿಕ್ ಮೀ ಐ ವಿಲ್ ಕಿಕ್ ಯು. ದಿಸ್ ಸೆಂಟೆನ್ಸ್ ಎಕ್ಸ್ಪ್ರೆಸಸ್ ಜೆಲಸ್, ಲವ್, ರಿವೆಂಜ್, ಕನ್ಸರ್ನ್. ಇದು ರಿವೆಂಜ್ಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಪ್ರಿಯಾ ಈಸ್ ಗೋಯಿಂಗ್ ಟು ಮಾರ್ಕೆಟ್. ದ ಅಂಡರ್ಲೈನ್ಡ್ ವರ್ಡ್ ಆಫ್ ದಿ ಸೆಂಟೆನ್ಸ್ ಈಸ್. ನೋಡ್ಬೋದು ಇಲ್ಲಿ ಗೋಯಿಂಗ್ ಅನ್ನುವಂಥದ್ದು ಏನು ನೌನ್, ಪ್ರನೌನ್, ಅಡ್ಜೆಕ್ಟಿವ್, ವರ್ಬ್. ಇಲ್ಲಿ ಗೋಯಿಂಗ್ ಅನ್ನುವಂಥದ್ದು ಒಂದು ಕ್ರಿಯಾಪದ ಆಗಿದೆ. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಇಂಡಿಯಾ won the match in the cricket. The word which has to be stressed to emphasize the result of the game is. ನೋಡ್ಬೋದು ಇಲ್ಲಿ
ಇಂಡಿಯಾ won the match in the cricket. The word which has to be stressed to emphasize the ರಿಸಲ್ಟ್ ಆಫ್ ದ ಗೇಮ್ ಈಸ್. ಇಲ್ಲಿ ನೋಡ್ಬೋದು ರಿಸಲ್ಟ್ ಬಗ್ಗೆ ಕೇಳಿದರೆ ಇಂಡಿಯಾ ಓನ್ ಮ್ಯಾಚ್ ಕ್ರಿಕೆಟ್ ಅಂತಿದೆ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ಅಂದರೆ ಓನ್ ಆಗುತ್ತದೆ. ನೆಕ್ಸ್ಟು ರಾಮು ಈಸ್ ಎ ಲೆಕ್ಚರ್. ಹಿ 4 ಲ್ಯಾಂಗ್ವೇಜಸ್ ಯೂಸ್ ದ ರೈಟ್ ಫಾರ್ಮ್ ಆಫ್ ದ ವರ್ಬ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತಿದೆ. ರಾಮು ಈಸ್ ಎ ಲೆಕ್ಚರ್. ಹಿ ನೋಡ್ಬೋದು ಇಲ್ಲಿ ಟೆಲ್ಸ್, ಸ್ಪೀಚ್, ಸ್ಪೀಕ್ಸ್, ಸೇಡ್ ಅಂತಿದೆ. ಇಲ್ಲಿ ಸ್ಪೀಕ್ಸ್ ಆಗುತ್ತೆ. ಹಿ ಸ್ಪೀಕ್ಸ್ 4 ಲ್ಯಾಂಗ್ವೇಜಸ್. ನೆಕ್ಸ್ಟು ಇಲ್ಲಿ ದ ಸೂಟೇಬಲ್ ಪ್ರಿಫಿಕ್ಸ್ ಫಾರ್ ದ ವರ್ಡ್ ಒಬೆ ಈಸ್. ಇಲ್ಲಿ ಪ್ರಿಫಿಕ್ಸ್ ಒಬೆ ಅಂತ ಕೇಳಿದರೆ, ಹಾಗಾಗಿ ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ರೀ, ಅನ್, ಡಿಸ್, ಮಿಸ್ ಅಂತಿದೆ. ಇಲ್ಲಿ ಡಿಸ್ ಒಬೆ ಆಗುತ್ತದೆ. ಶೈಲಾ ರೀಡ್ ಎ ಸ್ಟೋರಿ. ದ ಪ್ಲೂರಲ್ ಫಾರ್ಮ್ ಆಫ್ ದ ವರ್ಡ್ ಸ್ಟೋರಿ ಈಸ್. ನೋಡ್ಬೋದು ಸ್ಟೋರೀಸ್, ಸ್ಟೋರಿ, ಸ್ಟೋರಿ, ಸ್ಟೋರೀಸ್ ಅಂತಿದೆ. ಇಲ್ಲಿ ಸ್ಟೋರೀಸ್ ಆಗುತ್ತದೆ. ಇಲ್ಲಿ ವಾಯ್ ಬಂದಿರುತ್ತೆ, ಹಾಗಾಗಿ ವಾಯನ್ನು ತೆಗೆದು IES ಅನ್ನುವಂಥ ಒಂದು ಪ್ರತ್ಯಯವನ್ನು ಅಲ್ಲಿ ಆ್ಯಡ್ ಮಾಡಿದರೆ ಸ್ಟೋರೀಸ್ ಆಗುತ್ತದೆ. ಇದು ಇಂಗ್ಲೀಷ್ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ.